ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025 ಇದೇ ನವೆಂಬರ್ 11ನೇ ತಾರೀಕು ಗುರು ಕರ್ಕಾಟಕ ರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನವೆಂಬರ್ 11ನೇ ತಾರೀಕಿನಿಂದ ಡಿಸೆಂಬರ್ 5ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲೇ ಅವರು ಹಿಂದಕ್ಕೆ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಡಿಸೆಂಬರ್ 5ನೇ ತಾರೀಕು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಡಿಸೆಂಬರ್ 5ನೇ ತಾರೀಕಿನಿಂದ 2026 ಮಾರ್ಚ್ 11ನೇ ತಾರೀಕಿನ ತನಕನೂ ಕೂಡ ಮಿಥುನ ರಾಶಿಯಲ್ಲೇ ವಕ್ರೆಯಾಗಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಮತ್ತೆ ಮಾರ್ಚ್ 11ನೇ ತಾರೀಕು ವಕ್ರತ್ಯಾಗವನ್ನು ಮಾಡಿ ಮತ್ತೆ ಮುಂದಕ್ಕೆ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಏನು ಈ ಡ್ಯೂರೇಷನ್ ಇದೆಯಲ್ಲ, 2025 ನವೆಂಬರ್ 11ರಿಂದ 2026 ಮಾರ್ಚ್ 11ನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ಸಂಚಾರ. ಈ ವಕ್ರಿ ಸಂಚಾರದಿಂದ ಮೀನ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ನೋಡಿ, ಗುರು ಮೊನ್ನೆ ಅಂದ್ರೆ 2025 ಮೇ 14ನೇ ತಾರೀಕು ಗುರು ಮಿಥುನ ರಾಶಿಗೆ ಬಂದು ಪ್ರವೇಶವನ್ನು ಮಾಡಿದ್ರು. ಆಕ್ಚುಲಿ ಮಿಥುನ ರಾಶಿಯಲ್ಲೇ ಅವ್ರು 1 ವರ್ಷ ಇರಬೇಕು, ಆದ್ರೆ 5 ತಿಂಗಳಿಗೆನೆ ಕರ್ಕಾಟಕ ರಾಶಿಗೆ ಬಂದ್ರು. ಮೊನ್ನೆ ಅಕ್ಟೋಬರ್ 18ಕ್ಕೆ, ಮತ್ತೆ ಈಗ ನವೆಂಬರ್ 11ಕ್ಕೆ ವಕ್ರಿ ಆಗ್ಬಿಡ್ತಾರೆ. ಉಚ್ಚ ಸ್ಥಾನದಲ್ಲಿ ವಕ್ರಿ ಅಂದ್ರೆ ಗ್ರಹ ವಕ್ರಿ ಆಗ್ಬಾರ್ದು. ಈ ಒಂದು ಏನು ಪ್ರೋಸೆಸ್ ಇದೆಯಲ್ಲ, ಮೀನ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ನಾನು ಹೋಗ್ಲೇ ಹೇಳಿದಂಗೆ ಗುರು ಒಂದು ರಾಶಿಯಲ್ಲಿ 1 ವರ್ಷಗಳ ಕಾಲ ಇರಬೇಕು. 5 ತಿಂಗಳಿಗೆನೆ ನೆಕ್ಸ್ಟ್ ಹೌಸಿಗೆ ಬಂದು ಮುಂದಿನ ರಾಶಿಗೆ ಬಂದು ಮತ್ತಲ್ಲ ಅದನ್ನು ಸ್ವಲ್ಪ ದಿನ ಮುಂದಕ್ಕೆ ಬರ್ತಾ 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 ಮತ್ತೆ ವಕ್ರಿಯಾಗಿ ಹಿಂದಕ್ಕೆ ಹೋಗಿಬಿಟ್ಟು ಬೇರೆ ರಾಶಿಗೆ ಹೋಗ್ತಾ ಇರೋದು. ಈ ತರ ಇರಬಾರ್ದು. ಅದಕ್ಕೇನೆ ನಮ್ಮ ಒಂದು ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಗೋಲ್ಡು ಬಂಗಾರದ ರೇಟು ದುಪ್ಪಟ್ಟು ಆಗ್ತಾ ಇರೋದು ರೀಸನ್ ಕೂಡ ನಮ್ಮ ಗುರು ಕಾರಣ. ಇದೇನು ಸಂಚಾರ ನಡೀತಾ ಇದೆ ಅತಿಚಾರ ಮಾರ್ಗವಾಗಿ, ಇದರ ಒಂದು ಎಫೆಕ್ಟ್ ತುಂಬಾ ಇದೆ ನೋಡಿ. ಈ ಮೀನರಾಶಿಯವರಿಗೆ ಮೊನ್ನೆ ಮೇ 14ನೇ ತಾರೀಕಿನಿಂದ ಅರ್ಧಾಷ್ಟಮ ಚತುರ್ಥ ಸ್ಥಾನಕ್ಕೆ ಗುರು ಬಂದ್ರು. ಅರ್ಧಾಷ್ಟಮ ಗುರುವಿನ ದೋಷ ನಿಮಗೆ ಪ್ರಾರಂಭ ಆಯಿತು. ಯಾವಾಗ? ಮೊನ್ನೆ 2025 ಮೇ 14ಕ್ಕೆ. ನಿಮಗೆ ಜನ್ಮ ಶನಿ ಕೂಡ, ಜನ್ಮ ಶನಿಯ ಜೊತೆಗೆ ಇಲ್ಲಿ ಅರ್ಧಾಷ್ಟಮ ಶನಿ ಕೂಡ, ಅರ್ಧಾಷ್ಟಮ ಗುರು ಕೂಡ, ಜನ್ಮಶನಿ ನಡೀತಾ ಇದೆ, ಅರ್ಧಾಷ್ಟಮ ಗುರು ಕೂಡ ನಿಮಗೆ ಪ್ರಾರಂಭ ಆಯಿತು. ಯಾವಾಗ ಚತುರ್ಥ ಸ್ಥಾನಕ್ಕೆ ಗುರುವಿನ ಪ್ರವೇಶ ಆಯಿತೋ ಮನೆಯಲ್ಲಿ ಒತ್ತಡಗಳು, ಕೌಟುಂಬಿಕ ಕಲಹಗಳು, ದಾಂಪತ್ಯ ಸುಖದಲ್ಲಿ ಭಿನ್ನಾಭಿಪ್ರಾಯಗಳು, ಉದ್ಯೋಗದಲ್ಲಿ ಕಿರಿಕಿರಿ ಸ್ವಲ್ಪ ಅನುಭವಿಸ್ತಾ ಇರ್ತಕ್ಕಂಥದ್ದು, ಈ ತರ ಸಾಕಷ್ಟು ನೀವು ಅವಮಾನಗಳನ್ನ ಅಪವಾದಗಳನ್ನ ನೀವು ನೋಡ್ತಾ ಬರ್ತಾ ಇದ್ದೀರಾ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ನಿಮಗೆ ಸಕ್ಸಸ್ ಅನ್ನೋದು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು, ಉದ್ಯೋಗ ಸಿಗದೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು, ಈ ತರ ಎಲ್ಲ ನೋಡ್ಕೊಂತ ಬಂದಿದ್ದೀರಾ. ಮನಸ್ಸಿಗೆ ಸಮಾಧಾನ ಇಲ್ಲ ಈ ಅರ್ಧಾಷ್ಟಮ ಗುರು ಚತುರ್ಥ ಸ್ಥಾನಕ್ಕೆ ಗುರು ಬಂದಾಗ್ಲಿಂದ. ನೋಡಿ, ಇನ್ನೊಂದು ಕಿವಿ ಮಾತು, ಇದು ಗೋಚಾರದಲ್ಲಿ ಮಾತ್ರ. ನಮ್ಮ ದಶಾಭುಕ್ತಿ, ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ರೆ ಇಷ್ಟೊಂದು ಕಿರಿಕಿರಿ ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ಮೀನರಾಶಿಯಲ್ಲಿ ಲಕ್ಷಾನುಗಟ್ಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. ಸೊ ಇದು ತಾತ್ಕಾಲಿಕ ಗುರು ಸಂಚಾರ. 1 ವರ್ಷ ಇರ್ತಾರೆ, ಅದರಲ್ಲೂ 5 ತಿಂಗಳಿಗೆ ಮತ್ತೆ ಬಂದು ಮತ್ತೆ ಹಿಂದಕ್ಕೆ ಹೋಗ್ತಿದ್ದಾರೆ. ಸೊ ಈ ಗುರುಬಲನ ಶನಿಬಲನ ನಾವು ನಂಬ್ಕೊಳಕ್ ಆಗೋದಿಲ್ಲ. ನಮ್ಮ ಜನ್ಮ ಜಾತಕದಲ್ಲಿ ಕರೆಕ್ಟ್ ಆಗಿದ್ರೆ ನಾವು ಯಾವುದೇ ತರಹದ ನೋವು ಅಥವಾ ಇನ್ನೊಂದು ಪಡೋದು ಆಗೋದಿಲ್ಲ. ಚೆನ್ನಾಗಿರುತ್ತೆ ಲೈಫು. ಜಾತಕದಲ್ಲೇ ಸ್ವಲ್ಪ ತೊಂದರೆಗಳಿದ್ದಾಗ ನಾವೆಲ್ಲಾ ಕಡೆನೂ ಸ್ವಲ್ಪ ಸಂಕಟ ದಿನಗಳನ್ನ ನೋಡ್ಲೇಬೇಕಾಗಿರುತ್ತೆ. ಯಾವಾಗ ಮೊನ್ನೆ 2025 ಅಕ್ಟೋಬರ್ 18ಕ್ಕೆ ಗುರು ಕರ್ಕಾಟಕ ರಾಶಿಗೆ ಬಂದ್ರೋ ಆಗ ಸ್ವಲ್ಪ ಮೀನರಾಶಿಯವರಿಗೆ ಸ್ವಲ್ಪ ನೆಮ್ಮದಿ ವಾತಾವರಣ, ಏನೋ ಹೌದೋ ಇಲ್ಲೋ ಅನ್ನೋ ತರ ಸ್ವಲ್ಪ ಮೈಂಡ್ ರಿಲೀಫ್ ಸಿಕ್ಕಿರೋದು, ಸ್ವಲ್ಪ ಫೈನಾನ್ಷಿಯಲಿ ಜಾಬಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಚಿಕ್ಕ ಪುಟ್ಟದಾಗಿ ಸ್ವಲ್ಪ ನಿಮಗೆ ಒಳ್ಳೇದಾಗ್ತಾ ಇರ್ತಕ್ಕಂಥದ್ದು, ಈ ತರ ಸ್ವಲ್ಪ ನೀವು ನೋಡ್ತಾ ಬರ್ತಾ ಇದ್ದೀರಾ. ಈಗನೇ ಅಕ್ಟೋಬರ್ 18ಕ್ಕೆ ಗುರು ಪಂಚಮಕ್ಕೆ ಬಂದ್ರು, ಈಗ ಪಂಚಮ ಸ್ಥಾನದಲ್ಲೇ ಇದ್ದಾರೆ. ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ ನಿಮಗೆ. ಎಲ್ಲ ಒಂದ್ ಕಡೆ ನಾನು ಅಂದ್ಕೊಂಡಂಗೆ ಆಗ್ತಾ ಇದೆ, ಸ್ವಲ್ಪ ಪರವಾಗಿಲ್ಲ, ಆ ನೆಗೆಟಿವ್ ಮೈಂಡ್ ಕಡಿಮೆ ಆಗಿ ಸ್ವಲ್ಪ ಧೈರ್ಯವಾಗಿ ಸ್ವಲ್ಪ ಮುಂದಕ್ಕೆ ಹೆಜ್ಜೆ ಇಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀರಾ. ಇದೇ ಸಮಯದಲ್ಲೇನೆ ಅಕ್ಟೋಬರ್ 18ಕ್ಕೆ ಬಂದ್ರು, ಈಗ ನವೆಂಬರ್ 11ಕ್ಕೆ ವಕ್ರಿ ಆಗ್ತಿದ್ದಾರೆ, ಪಂಚಮ ಸ್ಥಾನದಲ್ಲಿ ವಕ್ರಿ ಆಗ್ತಿದ್ದಾರೆ. ಮತ್ತೆ ಏನಪ್ಪಾ ಈ 1 ವಾರ 15 ದಿನ ಸ್ವಲ್ಪ ಚೆನ್ನಾಗಿದ್ದಂಗಿತ್ತು, ಯಾಕೆ ಮತ್ತೆ ಒಂಥರ ಆಗ್ತಿದೆಯಲ್ಲ, ಯಾಕೋ ಸಂತಾನ ಒಂದು ವಿಚಾರದಲ್ಲಿ ತೊಂದರೆ ಕಾಣಿಸ್ತಾ ಇದೆ, ಮತ್ತೆ ಯಾಕೋ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿರೋ ಪರಿಸ್ಥಿತಿ ಬರ್ತಾ ಇದೆ,
ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಈಗ ಸ್ವಲ್ಪ ಈಗ ಪಂಚಮುಖಿ ಗುರು ಬಂದಾಗ ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ಆಗಿರುತ್ತೆ, ಸ್ವಲ್ಪ ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗಿರುತ್ತೆ. ಈಗ ಮತ್ತೆ ವಕ್ರೆ ಆಗ್ತಿದ್ದಾರೆ. ಈಗ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡೋದು, ಮತ್ತೆ ಥಿಂಕಿಂಗ್ ಮಾಡೋದು, ಯಾಕಾದ್ರೂ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡೋದ್ನೋ, ಅಥವಾ ಯಾಕಾದ್ರೂ ನಾನು ಈ ಒಂದು ಬಂಡವಾಳ ಹಾಕಿದ್ನೋ, ಅಥವಾ ಈ ತರ ಸ್ವಲ್ಪ ಮೆಂಟಲಿ ಟೆನ್ಷನ್ ಸ್ಟಾರ್ಟ್ ಆಗ್ತಕ್ಕಂಥದ್ದು, ಸಂತಾನದ ಒಂದು ವಿಚಾರದ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥದ್ದು, ಏನಪ್ಪ ಯಾವುದು ಕೆಲಸನೇ ಆಗ್ತಾ ಇಲ್ವಲ್ಲ ಅಂತಕ್ಕಂತಹ ಒಂದು ಭಾವನೆಗಳು ನಿಮಗೆ ಮತ್ತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಡಿಸೆಂಬರ್ 5ಕ್ಕೆ ಚತುರ್ಥಕ್ಕೆ ಹೋಗ್ಬಿಡ್ತಾರೆ, 4ನೇ ಮನೆಗೆ ಹೋಗಿ ಕುತ್ಕೊಂತಾರೆ. ಅರ್ಧಾಷ್ಟಮ ಗುರು, ಚತುರ್ಥ ಸ್ಥಾನದಲ್ಲಿ ಗುರು ಮತ್ತೆ ವಕ್ರಿ. ಇದು ಮತ್ತಷ್ಟು ಮಾನಸಿಕ ಒತ್ತಡಗಳನ್ನು ತಂದ್ಕೊಡೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗುತ್ತೆ. ನಿದ್ರಾಹೀನತೆ, ಸುಮ್ಮನೆ ಜರ್ನಿ ಮಾಡೋದು, ಮನೆಯಲ್ಲಿ ಜಗಳಗಳು, ಕಿರಿಕಿರಿ ಅಂತ ಆಗ್ತಕ್ಕಂಥದ್ದು, ದುಃಖ, ಯಾರ ಹತ್ರನೂ ಏನು ಹೇಳ್ಕೊಳಕ್ಕಾಗಲ್ಲ, ವಾಹನದ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಸೈಟು ವ್ಯವಹಾರಗಳಲ್ಲಿ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು. ಸೈಟ್ ತಗೋಬೇಕು ಅಂತೀರಾ, ಹೋಗ್ತೀರಾ, ಇನ್ನೇನು ಓಕೆ ಆಗುತ್ತೆ, ಅಲ್ಲಿ ತೊಂದರೆ ಆಗ್ತಕ್ಕಂಥದ್ದು. ಆಮೇಲೆ ಈ ಒಂದು ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಈ ತರ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಕಿರಿಕಿರಿ ಸ್ಟಾರ್ಟ್ ಆಗ್ತಕ್ಕಂಥದ್ದು, ಈ ತರ ಸಿಚುಯೇಷನ್ ಮತ್ತೆ ನಿಮಗೆ ಬರ್ತಾ ಇರುತ್ತೆ. ಈಗ ವಿವಾಹ ಕಾರ್ಯಕ್ಕೆ ಈಗ ವಿವಾಹ ನೋಡ್ಬೇಕು, ಮದುವೆಗೆ ಸಿದ್ಧತೆ ಮಾಡ್ಕೋಬೇಕು, ಹುಡುಗನ್ ನೋಡ್ಬೇಕು, ಹುಡುಗಿನ ನೋಡ್ಬೇಕು, ಇನ್ನೇನು ಹತ್ರ ಬರುತ್ತೆ, ಓಕೆ ಆಗ್ಬಿಡ್ತಪ್ಪ ಅಂತ ಅಂದ್ಕೊಂಡಷ್ಟರಲ್ಲಿ ಮತ್ತೆ ನಿಮ್ಗೆ ಏನಾದ್ರೂ ಒಂದು ಅವ್ರು ಬೇಡ ಅಂದ್ಬಿಡ್ತಾರೆ, ಅಥವಾ ಅವ್ರದ್ದೇನೋ ನಿಮ್ಗೆ ಗೊತ್ತಾಗುತ್ತೆ, ಅಥವಾ ನಿಮ್ದೇನೋ ಅವ್ರಿಗೆ ಇಷ್ಟ ಆಗೋದಿಲ್ಲ, ಅಥವಾ ಈ ತರ. ಯಾಕೆ ಅಂದ್ರೆ ಗುರುವಿನ ಸ್ವಲ್ಪ ದಿನಗಳ ಗುರುಬಲ ಅಂತ ನಾವು ಬಡ್ಕೊಂತಾ ಇರ್ತೀವಲ್ವಾ. ಸೊ ಗುರುಬಲ ಅನ್ನೋದು ತಾತ್ಕಾಲಿಕವಾಗಿ ಬಂದು ಹೋಗ್ತಕ್ಕಂಥದ್ದು. ನಮಗೆ ನಮ್ಮ ಜನ್ಮ ಜಾತಕದಲ್ಲಿ ಅದರಲ್ಲಿ ಏನಿದೆ ಅದು ತುಂಬಾ ಮುಖ್ಯ ಸ್ನೇಹಿತರೆ, ಅದು ತುಂಬಾ ಮುಖ್ಯ. ಸೊ ಚತುರ್ಥ ಸ್ಥಾನದಲ್ಲಿ ಗುರುವಿನ ವಕ್ರಿ ಏನು ನಡೀತಾ ಇದೆ ನೋಡಿ. ಸೈಟು, ವಾಹನ, ಸೆಕೆಂಡ್ ಹ್ಯಾಂಡ್ ವಾಹನ ತಗೊಳ್ತಕ್ಕಂಥದ್ದು ಅದೆಲ್ಲ ಮಾಡಬೇಡಿ, ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ಬಿಡುತ್ತೆ, ಮೋಸ ನಷ್ಟ ಅನುಭವಿಸ್ತೀರಾ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಷ್ಟ ಅನುಭವಿಸ್ತೀರಾ. ಓವರ್ ಕಾನ್ಫಿಡೆನ್ಸ್ ಬರುತ್ತೆ, ಯಾಕಂದ್ರೆ ಪಂಚಮಕ್ಕೆ ಬಂದಿದ್ದಾರೆ, ಪಂಚಮದಲ್ಲಿ ಬೇರೆ ವಕ್ರೆ ಆಗ್ತಿದ್ದಾರೆ. ಯಾರೋ ಸ್ನೇಹಿತರು ಬಂದು ಹೇಳ್ತಾರೆ, ನಾನು ನೋಡ್ಕೊಂತೀನಪ್ಪ, ನೀನೇನು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡು, ಈ ತರ ಎಲ್ಲ ಬಂದ್ಬಿಡುತ್ತೆ. ಅವ್ರು ಚತುರ್ಥಕ್ಕೆ ಹೋದಾಗ ಮತ್ತೆ ಸಂಕಟ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಸ್ವಲ್ಪ ನೋಡ್ಕೊಂಡು ಮುಂದುವರಿಯಿರಿ. ಈ ತರ ಸಿಚುವೇಶನ್ ಬರ್ತಾ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ. ಸೈಟು ಅವಸರ ಮಾಡ್ಕೊಳಕ್ ಹೋಗ್ಬೇಡಿ, ವಾಹನ ಅವಸರ ಮಾಡ್ಕೊಳಕ್ ಹೋಗ್ಬೇಡಿ. ವಿದ್ಯಾರ್ಥಿಗಳು ಸ್ವಲ್ಪ ಓದಿನಲ್ಲಿ ಕಾನ್ಸಂಟ್ರೇಷನ್ ಮಾಡಿ, ಇಲ್ಲ ಅಂದ್ರೆ ಸ್ವಲ್ಪ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆ ಇರುತ್ತೆ. ಮೀನರಾಶಿಯವರು ನೋಡಿ, ಪ್ರತಿನಿತ್ಯ ದತ್ತಾತ್ರೇಯ ಆರಾಧನೆ ಮಾಡ್ತಾ ಇರಬೇಕು, ಶಿವನ ಆರಾಧನೆ, ಕಾಲಭೈರವೇಶ್ವರ ಆರಾಧನೆ, ಜನ್ಮ ಶನಿ, ಅರ್ಧಾಷ್ಟಮ ಗುರು, ಶಿವ, ಕಾಲಭೈರವೇಶ್ವರ, ದತ್ತಾತ್ರೇಯ ಬಿಟ್ರೆ ಬೇರೆ ಯಾವ ಪೂಜೆನೂ ನಿಮಗೆ ಯಾವುದೇ ಒಂದು ನೀವು ಏನೇ ಮಾಡಿದ್ರೂ ವರ್ಕೌಟ್ ಆಗೋದಿಲ್ಲ. ಯಾಕಂದ್ರೆ ಶನಿ, 7.5 ಶನಿ, ಅದರಲ್ಲೂ ಜನ್ಮ ಶನಿಗೆ ಈಶ್ವರನೇ ನಿಮಗೆ ಮದ್ದು. ಓಂ ನಮಃ ಶಿವಾಯ, ಕಾಲಭೈರವೇಶ್ವರ ಮಂತ್ರ, ದತ್ತಾತ್ರೇಯ ರುದ್ರಾಭಿಷೇಕಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಈ ತರ ಸಿಚುವೇಶನ್ ಮಾಡಿ. ಮತ್ತೆ ಸಾಧ್ಯ ಆದರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಅರಿಶಿನ ಅಥವಾ ಲಡ್ಡು ಸಿಹಿಯನ್ನು ಹಂಚೋದಕ್ಕೆ ಪ್ರಯತ್ನ ಮಾಡ್ತಾ ಇರಿ. ಸ್ವಲ್ಪ ಇದರಿಂದನೂ ಕೂಡ ಸ್ವಲ್ಪ ನೆಗೆಟಿವಿಟಿ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು, ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇರೋರು ಮಾತ್ರ ಕಾಲ್ ಮಾಡಿ. ಇನ್ನು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.